ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಭಾಗ್ಯ ದೇವರು ನಮ್ಮನ್ನು ಏನು ಮಾತಾಡುವಂತರಾಗಿದ್ದಾರೆ. ಯೇಸು ಕ್ರಿಸ್ತನು ಇವತ್ತು ಫ್ರೈಡೆ ಫಾಸ್ಟಿಂಗ್ ಪ್ರೇಯರಲ್ಲಿ ನಾವು ಯಾವ ರೀತಿಯಾಗಿ ದೇವರ ಮಾತಿಗೆ ವಿಧೇಯರಾಗಬೇಕು, ದೇವರ ಮಾತಲ್ಲಿ ನಾವು ಎಷ್ಟು ಭಯವಿರಬೇಕು ಎನ್ನುವುದು ನೋಡ್ತೇವೆ. ನಾವು ಇಲ್ಲಿ ಒಬ್ಬ ಪ್ರವಾದಿ ಏನು ಮಾಡ್ತಾನೆ, ದೇವರ ಯಜ್ಞಕ್ಕೆ ಅಂದರೆ ದೇವರ ಮಾತಿಗೆ ಏನಾಗ್ತಾನ, ಆ ವಿಧೇಯತೆ ತೋರಿಸುವಂತನಾಗಿದ್ದಾನೆ. ಈ ಆ ವಿಧೇಯತೆಯನ್ನು ನಾವು ನೋಡುವಾಗ ಡಿಸ್ಒಬಿಯನ್ಸ್ ಅಂತ ಕೇಳಲಾಗುತ್ತದೆ. ಡಿಸ್ಒಬಿಯನ್ಸ್ ಅಂತ ಹೇಳಿದ್ರೆ ದೇವರ ಮಾತಿಗೆ ಮೆರೆದೆ ಕೊಡಲಾರದಂತ ಕೆಲಸ ಮಾಡುತ್ತಾನೆ. ಆದರೂ ದೇವರ ಮಾತಿಗೆ ಮೆರೆದೆ ಕೊಡಲಾರದೆ ನಾವು ಏನೆಲ್ಲ ಪ್ರಯಾಸ ಪಡ್ತೇವೆ, ಎಷ್ಟೆಲ್ಲ ದೇವರು ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ ಮತ್ತು ದೇವರ ಮಾತಿಗೆ ಆ ವಿಧೇಯರಾದಾಗ ನಮಗೆ ಯಾವ ಶಿಕ್ಷೆಯನ್ನು ಬರುವಂತದಾಗಿದೆ ಅಂತೇಳಿ ನಾವು ನೋಡುವಂತರಾಗಿದ್ದೇವೆ. ಈ ಪ್ರವಾದಿಯು ದೇವರ ಆಜ್ಞೆ ಮೀರದಂತವನಲ್ಲ, ಆದರೆ ದೇವರ ಯಜ್ಞವನ್ನು ಏನ್ ಮಾಡ್ತಾನ, ಆತನ ಆಲೋಚನೆಗೆ, ಆತನ ಒಂದು ಆತನ ವಾಕ್ಯ ಬಂದಾಗ ಅದನ್ನು ಲಾಲಿಸುತ್ತಾನೆ, ಅದರ ಮೇಲೆ ಸಂಪೂರ್ಣ ಹೃದಯವನ್ನು ಇಟ್ಟುತ್ತಾನೆ, ಎಲ್ಲವನ್ನು ಕಾರ್ಯವನ್ನು ನಡೆಸುತ್ತಾನೆ. ಆದರೆ ಸ್ವಲ್ಪದಲ್ಲಿ ಆ ವಿಧೇಯತೆಯನ್ನು ಕೊಡುವಂತನಾಗಿದ್ದೇವೆ. ಸ್ವಲ್ಪದಲ್ಲಿ ಮಾತ್ರ ಏನಾಗ್ತಾನ, ಆ ವಿಧೇಯತೆನಾಗುತ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಎಲ್ಲವೂ ದೇವರ ಮಧ್ಯದಲ್ಲಿ ನಡೀತಾ ಇದ್ದೇವೆ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದೇವೆ. ಆದರೆ ಈ ಸ್ವಲ್ಪ ಎನ್ನುವಂತ ಪದ ಇದೆಯಲ್ಲ, ಈ ಸ್ವಲ್ಪ ಎನ್ನುವುದರಲ್ಲಿ ಸೈತಾನನು ನಿಮ್ಮನ್ನು ಏನ್ ಮಾಡ್ತಾ ಇದ್ದಾನೆ, ಬೇರೆವಾದ ಆ ವಿಧೇಯತೆ ಮಾರ್ಗ ಪಡೆಯಲ್ಪಡ್ತಾ ಇದ್ದೇವೆ. ನಾವು ಆ ಸ್ವಲ್ಪ ಮಾರ್ಗದಲ್ಲಿ ಏನಾಗ್ತಾ ಇದ್ದೇವೆ, ಬಿದ್ದು ಹೋಗ್ತಾ ಇದ್ದೇವೆ. ಆ ಸ್ವಲ್ಪ ಎನ್ನುವ ಮಾರ್ಗದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗಾಗಿ ಕಾಯುವಂತನಾಗಿದ್ದಾನೆ. ಆ ಸ್ವಲ್ಪ ಎನ್ನುವ ಸಮಯದಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನು ನಿಮ್ಮ ಮಧ್ಯದಲ್ಲಿ ವಾಸಿಸುತ್ತಾನೆ, ಆತನ ರಾಜ್ಯವು ನಿಮ್ಮಲ್ಲಿ ಉಳಿಯುವಂತದಾಗಿದೆ. ಆದರೆ ನಾವು ಏನ್ ಮಾಡ್ತಾ ಇದ್ದೇವೆ, ಆ ಸ್ವಲ್ಪದಲ್ಲಿ ಆ ವಿಧೇಯತೆಯನ್ನು ನೋಡುವಂತರಾಗಿದ್ದೇವೆ. ನಾವು ಈ ಸ್ವಲ್ಪದಲ್ಲಿ ಆ ವಿಧೇಯತೆ ನೋಡುವ ಕಾರಣಗಳು ಏನು, ನಾವು ದೇವರನ್ನು ಕೇಳುವಂಥದ್ದಿಲ್ಲ. ಆ ಪ್ರವಾದಿಯು ದೇವರಿಗೆ ಬಂದ ಉತ್ತರ, ಆತನ ವಾಕ್ಯವು ಸ್ವೀಕರಿಸುತ್ತಾನೆ, ಆದರೆ ಆ ವಾಕ್ಯದ ಮೇಲೆ ನಡೆಯುತ್ತಾ ಇಲ್ಲ. ಯಾವಾಗ ಆ ವಾಕ್ಯವನ್ನು ಬಿಟ್ಟು ಯಾರೋ ಹೇಳಿದ ಮಾತಿಗೆ ನಂಬುವಂತನಾಗಿದ್ದಾನೆ. ಇವತ್ತು ನೀವು ಎಲ್ಲ ಏನ್ ಮಾಡ್ತಾ ಇದ್ದೇವೆ, ದೇವರು ಕೊಟ್ಟಿದ ವಾಕ್ಯ, ದೇವರು ಕೊಟ್ಟಿದ ಮಾತು ಮೇಲೆ ಆ ವಿಧೇಯತೆ ಮಾಡಿ ಯಾರೋ ಹೇಳಿದ ಮಾತುಗಳಲ್ಲಿ ನಾವು ಒಳಗಾಗಿ ನಡೆಯುತ್ತಾ ಇದ್ದೇವೆ. ಈ ನಡೆಯುವಿಕೆಯಲ್ಲಿ ನಮಗೇನಾಗುತ್ತದೆ, ಶೋಧನೆಗಳು, ಮರಣಗಳು, ಸಾಲಗಳು, ಬೇಕಾಗಲಾರದ ಹಿಂಸೆಗಳು, ದಂಡನೆಗಳು, ಸೈತಾನನ ನಮ್ಮ ಹಿಂದೆ ಬರುವಂತದಾಗಿದೆ ಮತ್ತು ದೇವರ ಕೋಪವು ಬರುವಲ್ಪಡ್ತದೆ. ದೇವರ ಕೋಪ ಬಂದಾಗ ಈ ಭೂಮಿ ಮೇಲೆ ಉಸಿರಾಡುವ ಪ್ರತಿ ಒಂದನ್ನು ನಾವು ಮೊರೆ ಕೇಳಲಾರದೆ ನಾಶ ಮಾಡುವಂತನಾಗಿದ್ದಾನೆ. ಯಾಕಂದ್ರೆ ಆತನೇ ಸೃಷ್ಟಿಕರ್ತನಾಗಿದ್ದಾನೆ. ನೋಡಿ ಪ್ರಿಯರೇ, ಇವತ್ತಿನ ವಾಕ್ಯ ನಾವು ನೋಡುವಂತರಾಗಿದ್ದೇವೆ. 1ನೇ ಅರಸುಗಳು 13ನೇ ಸಂಧಿ 26ನೇ ವಚನ ನೋಡ್ರಿ, ಅಲ್ಲಿ ಓದ್ರಿ, ಆತನು ಯಾವ ರೀತಿಯಾಗಿ ಆ ವಿಧೇಯತೆಯಲ್ಲಿ ಕಾಲು ಹಾಕಿದ್ದಾನೆ ಪ್ರವಾದಿ ಅಂತ ಹೇಳಿ ಓದ್ರಿ ಅಮ್ಮರೇ. ಅವನನ್ನು ಹಿಂದಕ್ಕೆ ಕರಕೊಂಡು ಹೋಗಿದ ಪ್ರವಾದಿಯು ಈ ಸುದ್ದಿಯನ್ನು ಕೇಳಿ ಆ ಶವವು ದೇವರದ ಮನುಷ್ಯನದೇ ಆಗಿರಬಹುದು. ಅವನು ಯೆಹೋವನ ಆಜ್ಞೆಗೆ ಆ ವಿಧೇಯತೆಯನ್ನು ಆಗಿದಿಂದ ಯೆಹೋವನು ಅವನನ್ನು ವಿಷಯದಲ್ಲಿ ತಾನು ಹೇಳಿದ ಮಾತು ನೆರವೇರುವಂತೆ ಅವನನ್ನು ಸಿಂಹದ ಬಾಯಿಗೆ ಒಪ್ಪಿಸಿದನು. ಈ ಪ್ರವಾದಿ ಏನಾಗ್ತಾನ, ಇವನು ಸಮಾರ್ಯದವನು ಆಗಿರ್ತಾನೆ. ಇವನು ಸಮಾರ್ಯದಲ್ಲಿ ಆದಿದ್ದಾಗ ದೇವರು ಇವನನ್ನು ವಾಕ್ಯವನ್ನು ಕೊಡಲ್ಪಡ್ತಾನೆ. ದೇವರು ಇವನಿಗೆ ವಿಷನ್ ಮೂಲಕ ಮಾತಾಡಿ, ನೀನು ಯಹೂದ ದೇಶಕ್ಕೆ ಹೋದಾಗ ಅಲ್ಲಿ ಯಾರೋಬನೆಂಬ ಒಬ್ಬ ರಾಜ್ಯನಿರ್ತಾನೆ. ಅವನು ಏನ್ ಮಾಡ್ತಾ ಇದ್ದಾನೆ, ದೇವರ ರಾಜ್ಯಕ್ಕೆ ಆ ವಿಧೇಯತೆಗಳಾದ ಯಜ್ಞಗಳನ್ನು ಮಾಡುತ್ತಾ ಇದ್ದಾನೆ. ದೇವರಿಗೆ ಹೇಸಿಗೆ ಬರುವ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅವನಿಗೆ ಹೋಗಿ ನೀನು ಹೇಳಬೇಕು ಈ ವಾಕ್ಯ ಅಂತ ಹೇಳಿದಾಗ ದೇವರು ಅವನಿಗೆ ಎಚ್ಚರಿಕೆಯಿಂದ ಕಳಿಸಲ್ಪಡ್ತಾನೆ. ಆ ಪ್ರವಾದಿಯು ಆ ಯೆಹೂದ ಪಟ್ಟಣಕ್ಕೆ ಹೋಗಲ್ಪಡುತ್ತಾನೆ. ಹೋಗುವಾಗ ಅವನು ಏನು ಮಾಡ್ತಾನೆ, ದೇವರ ಯಜ್ಞಗಳೆಲ್ಲ ಕೈಕೊಂಡು ಆತನಿಗೆ
ಬೆತ್ತಲಿಗೆ ಕಳಿಸಲ್ಪಡ್ತಾನೆ. ಅವನು ಬೆತ್ತಲಿಗೆ ಹೋದಾಗ ಅಲ್ಲಿ ಯೆಹೋವ ದೇವರು ಅವನಿಗೆ ಕಳಿಸಲ್ಪಟ್ಟ ರಾಜನ ಹತ್ರ ತಲುಪುತ್ತಾನೆ. ಆ ರಾಜನ ಹತ್ರ ಹೋಗಿ ಆ ರಾಜನಿಗೆ ಏನ್ ಮಾಡ್ತಾನ, ದೇವರು ಹೇಳಿದ ವಾಕ್ಯವನ್ನು ಹೇಳ್ತಾನೆ. ನೀನು ಮುಂದೆ ಬರುವ, ಅಂದರೆ ದೇವರು ಹೇಳಿದ ವಾಕ್ಯವು ಮುಂದೆ 300 ವರ್ಷ ಆದ ನಂತರ ಯಾರ ಬಲ್ಲಿ ಅಂದರೆ ಯೋಷಾಯನ ಬಲ್ಲಿ ಆ ಪ್ರವಾದನೆ ನೆರವೇರುತ್ತದೆ, ಪ್ರೊಫೆಸಿ ಡನ್ ಆಗುತ್ತದೆ. ಈ ಪ್ರವಾದಿ ಯಾವ, ಈ ದೇವರು ಕಳಿಸಿದ ಮನುಷ್ಯನು ಯಾವ, ಯಾರೋಬನನ್ನು ಹೇಳಿದ ಕಳಿಸ್ತಾನಲ್ಲ ರಾಜ್ಯನ ಬಲಿಕಿ, ಅವನ ಹತ್ರ ಹೋದಾಗ ಅದು ಎಷ್ಟು 300 ವರ್ಷ ಆದ ಮೇಲೆ ಆ ಪ್ರವಾದಿ ನೆರವೇರುತ್ತದೆ, ಆ ಪ್ರೊಫೆಸಿ ನೆರವೇರ್ಪಡುತ್ತದೆ. ನಾವು ನೋಡ್ತೇವೆ ಆ ರಾಜನ ಹತ್ರ ಹೋಗಿ ಈ ಪ್ರವಾದಿ ಏನ್ ಹೇಳ್ತಾನ, ಆ ಯಜ್ಞ ವೇದಿಯ ಸುತ್ತ ನಿಂತು ದೇವರ ವಾಕ್ಯವನ್ನು ಹೇಳಲ್ಪಡ್ತಾನೆ. ನಿನಗೆ ಇದೆಲ್ಲ ಕಾರ್ಯಗಳಾಗ್ತದೆ, ದೇವರಿಂದ ನಿನ್ನ ಕೋಪ ಬಂದಿದೆ ನಿನ್ನ ಮೇಲೆ ಅಂತ ಹೇಳಿದಾಗ, ನಿನ್ನ ರಾಜ್ಯದಲ್ಲಿ ಅಂದಾಗ ಆ ರಾಜ್ಯನ ಮಾಡ್ತಾನ, ಅವನನ್ನು ಹಿಡಿದು ಕೊಲ್ಲಿರಿ ಅಂತೇಳಿ ಕೈ ಎಬ್ಬಿಸಿದಾಗ ಆತನ ಕೈ ಏನಾಗ್ತದ, ಜಾಮ್ ಆಗಲ್ಪಡ್ತದಲ್ಲಿ. ಆ ಕೈ ಏನಾಗ್ತದ, ಜಾಮ್ ಆಗಲ್ಪಡ್ತದ. ಅವನ ಕೈ ಏನಾಗ್ತದ, ಅಲ್ಲೇ ಒಣಗಲ್ಪಡ್ತದೆ. ಆ ಒಣಗಲ್ಪಟ್ಟಿದಾಗ ಆ ಒಂದು ರಾಜನಿಗೆ ಅರಿವು ಬರ್ತದೋ, ಈತನು ದೇವರ ಪ್ರವಾದಿ, ದೇವರ ಮುಖಾಂತರ ಮಾತಾಡ್ತಾನಂತೇಳಿ ಅವನ ಹೃದಯವನ್ನು ಬದಲಾಯಿಸ್ತಾನೆ. ಎಲ್ಲಿ ಮಾತ್ರ ಅವನು ಸ್ವಸ್ಥತೆ ಹೊಂದುವವರೆಗೂ ಮಾತ್ರ ಬದಲಾಯಿಸ್ತಾನೆ, ಪೂರ್ಣವಾಗಿ ಅವನು ಬದಲಾಯಿಸಿಲ್ಲ. ಯಾವ ರೀತಿಯಾಗಿ ಫಾರೋನನ್ನು ಐಗುಪ್ತ ದೇಶದಿಂದ ಬರಮಾಡಿದರಲ್ಲ, ಆ ಫಾರೋನ ಹೃದಯ ಯಾವ ರೀತಿಯಿಂದ ದುಷ್ಟಾತ್ಮನಿಂದ ತುಂಬಿ ಕಲ್ಲಾಗಿತ್ತಲ್ಲ, ಅದೇ ರೀತಿಯಾಗಿ ಈ ಯಾರೋಬನು ಕೂಡ ಹೃದಯ ಕಲ್ಲಾಗಿ ಆಗಿತ್ತು. ಯಾಕಂದ್ರೆ ಅವನು ವಿಗ್ರಾಧನೆ ಮಾಡುವಂಥದ್ದು, ದೇವರು ಯಜ್ಞ ವೇದಿಯಲ್ಲಿ ಅವನು ಏನ್ ಮಾಡ್ತಾ ಇದ್ದ, ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿ ದೇವರಿಗೆ ಹೇಸಿಗೆ ಬರುವ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದ. ಆ ಸಮಯದಲ್ಲಿ ನಾವು ನೋಡ್ತೇವೆ. ಆದರೆ ಆ ಬೆತ್ತಲೆಯಲ್ಲಿ ನಡೀತಿದ್ದ ಕಾರ್ಯಗಳು ನೋಡ್ತೇವೆ. ಇದೆಲ್ಲ ಆದ್ಮೇಲೆ ಅವನ ಕೈ ನಾನು ಸ್ವಸ್ಥ ಆಗುವಂತೆ ನಿನ್ನ ದೇವರಿಗೆ ಮೊರೆ ಹೇಳು ಅಂದಾಗ ಆ ಪ್ರವಾದಿಯು ಪ್ರಾರ್ಥನೆ ಮಾಡಿದಾಗ ಅವನ ಕೈ ಸ್ವಸ್ಥವಾಗುತ್ತದೆ. ಮತ್ತೆ ಆ ಪ್ರವಾದಿ ಏನ್ ಹೇಳಲ್ಪಡ್ತಾನ, ಬಾ ನಾನು ನಿನಗೆ ಉಪಚಾರ ಮಾಡ್ತೇನೆ, ನನ್ನ ಮನೆಯಲ್ಲಿ ಇರು, ನನ್ನ ರಾಜ್ಯದಲ್ಲಿ ಇರು, ನೀನು ಉಪಚಾರಗಳನ್ನು ತಕೊಂಡು ಹೋಗಿ ನೀನು ಹಿಂತಿರುಗಿ ಹೋಗು ಅಂತ ಹೇಳಲ್ಪಡ್ತಾನೆ. ಯಾತಕ್ಕಾಗಿ ರಾಜ ಯಾವಾಗ ಪ್ರವಾದಿ ಅವರ ಮಾತಿಗೆ ನಂಬಿ ಹೋಗಿ ಊಟ ಮಾಡ್ದ, ಆತನಲ್ಲಿ ಸೇರಿದಾಗ ಆ ಒಬ್ಬ ರಾಜ್ಯನ ಅವನ ಆಲೋಚನೆ ಇರ್ತದ, ಇವನನ್ನು ಗುಲಾಮನಾಗಿ ಮಾಡಿಟ್ಟುಕೊಂಡು ದೇವರು ಏನೇನು ಹೇಳ್ತಾರಲ್ಲ ಅದೆಲ್ಲ ನಾನು ಇಲ್ಲೇ ನೋಡಿ ಅದರಿಂದ ನಾನು ಮುಂದಾಗಬೇಕನ್ನುತ್ತಾನೆ. ಆದರೆ ದೇವರು ಎಲ್ಲ ಹೃದಯವನ್ನು ಬಲ್ಲವಂತಾಗಿದ್ದಾನೆ. ಆದರೆ ಆ ಪ್ರವಾದಿ, ಆ ಯಂಗೆಸ್ಟ್ ಪ್ರವಾದಿಯನ್ನು ಏನ್ ಹೇಳ್ತಾನ, ಆತನ ಯೌವನಸ್ಥಾದ ಪ್ರವಾದಿಗೆ ಹೇಳ್ತಾನ, ನೀ ಹೋಗಿದ ದಾರಿಯಲ್ಲಿ ಹೋಗಬೇಕು, ಯಾರ ಮಧ್ಯದಲ್ಲಿ ಊಟ ಮಾಡಬಾರ್ದು, ಯಾರಲ್ಲಿ ನೀರು ಕುಡಿಯಬೇಡ ಅಂತ ದೇವರು ಆಜ್ಞಾಪಿಸ್ತಾನೆ. ಅದೇ ಮಾತು ಯೆಹೋವನೇ ಆ ರಾಜನಿಗೆ ಹೇಳಲ್ಪಡ್ತಾನೆ. ಆ ರಾಜನಿಗಂತನ, ತಂದೆಯಾದ ಯೇಸು ನನ್ನನ್ನು ಮಾತು ಕೊಟ್ಟಿದ್ದಾರೆ, ನನಗೆ ಯಾರ ಬಳಿ ಊಟ ಮಾಡಬೇಡದು, ಯಾರ ನೀರು ಕುಡಿಯಬೇಡದು, ಯಾರ ದಾಸತ್ವದಲ್ಲಿ ಇರಬೇಡದು, ನಾನು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹೋಗಬೇಕು ಅಂತ ಹೇಳ್ತಾನೆ. ಅವಾಗ ಆ ಊರಲ್ಲಿ ಇನ್ನೊಬ್ಬ ಪ್ರವಾದಿ ಮುದುಕನಾಗಿರ್ತಾನೆ. ಆತನ ಮಕ್ಕಳು ಆ ರಾಜ್ಯ ಸಭೆಯಲ್ಲಿ ನಿಂತಾಗ ಇದೆಲ್ಲ ಕಾರ್ಯ ನೋಡ್ತವೆ. ಆ ರಾಜನ ಕೈ ಬತ್ತಿ ಹೋಗಿದ್ದು ಅದೆಲ್ಲ ಕಾರ್ಯಗಳು ಯೇಸು ಮಾತಾಡಿದ್ದು ಎಲ್ಲರೂ ಜ್ಞಾಪಕ ಮಾಡಿಕೊಂಡು ಏನ್ ಮಾಡ್ತಾರ, ಆತನ ತಂದೆ ಹತ್ರ ಹೋಗಿ ಎಲ್ಲ ವಿಷಯವೂ ಆ ಓಲ್ಡೆಸ್ಟ್ ಪ್ರವಾದಿ ಪ್ರೊಫೆಟ್ ಏನ್ ಇರ್ತಾರಲ್ಲ ಅವನಿಗೆ ತಿಳಿಸಲ್ಪಡ್ತಾರ. ಆ ತಿಳಿಸಿದಾಗ ಏನ್ ಮಾಡ್ತಾನ, ಅವನೇನ್ ಮಾಡ್ತಾನ, ಎಲ್ಲಿ ಹೋಗಿದ್ದಾನೆ ಆ ಪ್ರಾಫಿಟ್, ಎಲ್ಲಿ ಹೋಗಿದ್ದಾನೆ, ಹೆಂಗಾದ ಪ್ರಾಫಿಟ್ ಅಂತ ಕೇಳಲ್ಪಡ್ತಾನೆ. ಅವನ ಮಕ್ಕಳು ಹೇಳ್ತಾನೆ, ಏನು ಬಹಳ ದೂರ ಹೋಗ್ಲಿಕ್ಕಿಲ್ಲ ತಂದೆ, ಇಲ್ಲಿಂದ ಸ್ವಲ್ಪ ದೂರ ಹೋಗಿರ್ಬೇಕು, ಈ ಮಾರ್ಗವಾಗಿ ಹೋಗಿದ್ದಾನೆ ಅಂತ ಹೇಳ್ತಾನೆ. ಅವನು ಒಂದು ಹೋಗಿ ವೃಕ್ಷದ ಕೆಳಗೆ ಏನ್ ಮಾಡ್ತಾನ, ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇರ್ತಾನ. ಯಂಗೆಸ್ಟ್ ಪ್ರಾಫಿಟ್ ಆ ಮನುಷ್ಯ, ಆ ಮುದುಕ ಆದ ಪ್ರಾಫಿಟ್ ಏನ್ ಮಾಡ್ತಾನ, ಅವನ ಹಿಂದೆ ಆತನ ಕತ್ತೆ ಮೇಲೆ ಕುಂತು ಅವನ ಬಂದು ಅವನ ಇದ್ದ ಸ್ಥಳದಲ್ಲಿ ನಿಲ್ಲುತ್ತಾನೆ. ಹೋಗಿ ನಿಲ್ಲಿ ಏನ್ ಹೇಳ್ತಾನ, ನೀನು ಏನಕ್ಕೆ ಬಂದಿದ್ದೀನಿ ನನಗೆಲ್ಲ ಗೊತ್ತದ ಅಂತ ಹೇಳ್ತಾನ. ಹೌದು ನಡಿ, ನನ್ನ ಮನೆಗೆ ನಡಿ, ಊಟ ಮಾಡಟ್ಟಿ, ನೀರು ಕುಡಿದು ನೀವು ಹೋಗಟ್ಟಿ ಅಂತಾನ. ಆದ್ರೆ ಅವನು ಅದೇ ಮಾತು ಹೇಳ್ತಾನೆ, ದೇವರ ವಾಕ್ಯ ಏನು ಬಂದಿತ್ತು ಅವನಿಗೆ, ಆ ಪ್ರಾಫಿಟ್ ಅದೇ ಹೇಳ್ತಾನೆ, ಏನು ನಾನು ಯಾರದಲ್ಲಿ ಊಟ ಮಾಡುವಂಗಿಲ್ಲ, ಯಾರಲ್ಲಿ ನೀರು ಕುಡಿಯುವಂಗಿಲ್ಲ, ದೇವರು ನನಗೆ ಅಪ್ಪಣೆ ಕೊಟ್ಟಿದ್ದಾನ, ನೀ ಬಂದ ದಾರಿಯಿಂದ ಹೋಗ್ಬೇಡ, ಇನ್ನೊಂದು ದಾರಿಯಿಂದ ಹೋಗಬೇಕು ಅಂತ ಹೇಳಿ ಬರೆಯಲ್ಪಟ್ಟಿತ್ತು. ಆಗ ದೇವರ ಯಜ್ಞೆಗೆ
ಆದರೆ ಆ ಪ್ರಾಫಿಟ್ ಏನ್ ಮಾಡ್ತಾನ, ಸುಳ್ಳಾಗಿ ಅವನಿಗೆ ಹೇಳ್ತಾನ, ದೇವದೂತನು ನನ್ನನ್ನು ಬಂದು ಆತನನ್ನು ಆ ಪ್ರಾಫಿಟ್ ಅನ್ನು ನನ್ನ ಮನೆಗೆ ಕರ್ಕು ತಂದು ಆತನಿಗೆ ಉಪಚಾರ ಮಾಡು ಅಂದಿದಾಗ ಈ ಪ್ರಾಫಿಟ್ ಯಂಗೆಸ್ಟ್ ಪ್ರಾಫಿಟ್ ಏನ್ ಮಾಡ್ತಾನ, ಆತನ ಮಾತಿಗೆ ನಂಬುವಂತನಾಗಿದ್ದಾನೆ. ನೋಡ್ರಿ, ಇಲ್ಲಿ ಡಿಸ್ಒಬಿಯನ್ಸ್ ಆಗಿದೆ. ಆ ವಿವೇಕ ಕೆಲಸ ಮಾಡಿದ ಆ ಪ್ರಾಫಿಟ್ ಅವನೇನ್ ಮಾಡ್ತಾನ, ಅವನ ಮನೆಗೆ ಹೋಗ್ತಾನ. ಮೊದಲನೇದಾಗಿ ಆ ಓಲ್ಡ್ ಪ್ರಾಫಿಟ್, ಆ ಮುದುಕ ಪ್ರಾಫಿಟ್ ಏನಿರ್ತಾನಲ್ಲ, ಓಲ್ಡ್ ಏಜ್ ಆಗಿದವ, ಅವನಿಗೆ ಯಾವ ದೇವ ಭಕ್ತಿ ಆಗ್ತಾ ಇದ್ದಾರೆ, ಯಾವ ವಿಷನ್ ಆಗಿದ್ದಲ್ಲ, ದೇವರು ಅವನಿಗೆ ಮಾತಾಡಿಲ್ಲ, ಆದ್ರೂ ಆ ಕಾರ್ಯ ನೆರವೇರುತ್ತೆ. ಯಾಕಂದ್ರೆ ಅವನು ಎಷ್ಟು ನಂಬಿಗಸ್ತನಿದ್ದ, ದೇವರ ಮಾತಿಗೆ ಎಷ್ಟು ವಿಧೇಯನಾಗಿದ್ದಂತೆ ನೋಡುವಂತ ಸಮಯ ಬಂದಿತ್ತು. ಅಲ್ಲಿ ಅವನು ಬಿದ್ದೋದ. ಈ ಜನರಲ್ಲಿ, ಈ ಸಮಯದಲ್ಲಿ, ಈ ಕಾಲದಲ್ಲಿ ಎಲ್ಲರೂ ಬಿದ್ದು ಹೋಗ್ತಾ ಇದ್ದೇವೆ. ನಾವು ಬಿದ್ದು ಹೋಗ್ತಾ ಇದ್ದೇವೆ, ಹಂತ ಹಂತವಾಗಿ ಬಿದ್ದು ಹೋಗ್ತಾ ಇದ್ದೇವೆ. ದೇವರ ರಾಜ್ಯ ನಮಗೆ ಎಷ್ಟೆಲ್ಲ ವಾಕ್ಯ ಕೊಟ್ಟಿದೆ. ತನ್ನ ಮಗನನ್ನು ಕಳಿಸಿದ, ತನ್ನ ಮಗನನ್ನು ಹೊಡೆದರು, ಚಾಟಿ ಹಾಕಿದರು, ಮುಸ್ಕು ಹಾಕಿ ಗುದ್ದಿದರು, ಆದರೂ ದೇವರು ಏನು ಅನ್ನಲಿಲ್ಲ. ಯಾಕಂದ್ರೆ ನನ್ನ ಮಗನು ಪಾಪ ಸ್ವರೂಪಿಯಾಗಿ ನಿಮ್ಮ ಪಾಪಗಳೆಲ್ಲ ಹೊತ್ತುಕೊಳ್ಳುವುದಕ್ಕಾಗಿ ಕಳಿಸ್ತೇನೆ ಅಂತ ಹೇಳಿ ನಾವು ಏಸಾಯ ಗ್ರಂಥದಲ್ಲಿ ನಾವು ನೋಡ್ತೇವೆ, ಜಕ್ರಿಯಲ್ಲಿ ನೋಡ್ತೇವೆ, ಬಹಳಷ್ಟು ಪ್ರವಾದಿಗಳು ಬರೆಯಲ್ಪಟ್ಟಿದ್ದಾರೆ. ಆದರೆ ಯಾರು ನಂಬುತ್ತಾನೆ ಇಲ್ಲ, ಆತನ ಮಾತಿಗೆ ವಿಧೇಯತೆ ಇಲ್ಲ. ನೋಡ್ರಿ, ಆ ದೇವರು ಅವನ ಸೊಕಮುಖದಲ್ಲಿ ಮಾತಾಡಿದಾಗ ಮಾತ್ರ ಅವನು ಇನ್ನೊಬ್ಬ ಪ್ರವಾದಿಯನ್ನು ನಂಬುವಂತನಾಗಿದ್ದಾನೆ. ಆದರೆ ಯೇಸುವಿನ ವಾಕ್ಯ, ಯೇಸುವಿನ ಓಡ ಅವನು ನೋಡಪಟ್ಟಿಲ್ಲ. ಯೇಸು ಏನ್ ಹೇಳಿದಾರ, ನೀ ಯಾವ ಮಾರ್ಗದಿಂದ ಬಂದಿದ್ದೀ, ಇನ್ನೊಂದು ಮಾರ್ಗದಿಂದ ಹೋಗು, ಯಾರ ಜೊತೆ ಊಟ ಮಾಡಬೇಡ, ನೀರು ಕುಡಿಬೇಡ, ನಿನ್ನ ಕೆಲಸ ಮುಗಿಯುವವರೆಗೂ ಅಂತ ಹೇಳಿದರೆ, ಊಟದಲ್ಲಿ ನೋಡಿರಿ ನಾವು ಇಸ್ರಾಯೇಲರು ನೋಡ್ತೇವೆ, ಏನ್ ಮಾಡಿದ್ರು, ಊಟಕ್ಕಾಗಿ ಗುಲಾಮರಾದರು. ಎಷ್ಟು 430 ವರ್ಷ ಗುಲಾಮರಾದರು. ಈತನು ದೇವರ ಪ್ರವಾದಿಯಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ ಚಿಕ್ಕ ಚಿಕ್ಕ ಮಾತುಗಳು, ಚಿಕ್ಕ ಚಿಕ್ಕ ಎಲ್ಲ ಕಾರ್ಯ ಯೇಸು ಮಾಡಿದೆಲ್ಲ ಯಾಕೆ ಬರೆಯಲ್ಪಟ್ಟಿದ್ದಾರೆ? ನಮಗಾಗಿ. ನಾವು ತಿಳುವಳಿಕೆಯಿಂದ ನಮ್ಮ ಪಾಪಗಳು ಎಲ್ಲಾಗ್ತಾ ಇದೆ, ನಾವು ಎಲ್ಲಿ ದ್ರೋಹ ಬಡಿತಾ ಇದ್ದೇವೆ ಯೇಸುವಿಗೆ, ಎಲ್ಲಿ ನಮ್ಮ ಆಲೋಚನೆ ಕೆಟ್ಟು ಹೋಗಿದೆ, ನಮಗೆ ಓದುವುದಕ್ಕಾಗಿ ಈ ವಾಕ್ಯದಿಂದ ನಮ್ಮನ್ನು ಏನು ಕರೆಯಲ್ಪಟ್ಟಿದ್ದೇವೆ. ಈಗ ದೇವರಿಗೆ ಆದ್ಯತೆ ಆಗಬೇಡದು, ದೇವರ ಮಾತಿನಲ್ಲಿ ಸ್ಥಿರ ಇರಬೇಕು. ನಿನ್ನಿಂದ ಕಾರ್ಯ ಆಗಿಲ್ಲ ಅಂದರೆ ನೀನು ಒಂದು ಕೋಣೆಯಲ್ಲಿ ಹೋಗಿ ಕೂತ್ಕೋ, ದೇವರೇ ನೀನೇ ಇಳಿದು ಬಾ, ನನ್ನ ಜೊತೆ ನಡೆಸು, ನನ್ನಿಂದ ಕಾರ್ಯ ಆಗಲ್ಲ ಅಂತ ಹೇಳು. ಆತ ನಿನ್ನ ಜೊತೆಗಾರನಾಗಿ ನಡೆಸ್ತಾನೆ. ನನ್ನನ್ನು ಎಲ್ಲ ಬರುತ್ತದಂತ ಕೊಚ್ಚಿಕೊಂಡು ಹೋಗಿದವನು ಇದೇ ದೇವರಿಗೆ ಡಿಸ್ಒಬಿಯನ್ಸ್ ಆಗುವಂತನಾಗಿದ್ದಾನೆ. ಆ ವಿಧೇಯತೆಯನ್ನು ನೋಡುವಂತದೆ. ಹೋಗುತ್ತಾನೆ, ಆ ಪ್ರಾಫಿಟ್ ಮನೆಯಲ್ಲಿ ಹೋಗ್ತಾನೆ, ಆ ಓಲ್ಡ್ ಪ್ರಾಫಿಟ್ ಮನೆಗೆ ಹೋಗಿ ಅವನಲ್ಲಿ ಊಟ ಮಾಡಿ ಕುಡಿದು ಮಟ್ಟಿ ನಾನು ಹೋಗುತ್ತೇನೆ ಅಂತಾನೆ. ಅಷ್ಟರಲ್ಲಿ ದೇವರ ಕೋಪ ಅವನ ಮೇಲೆ ಇಳಿದು ಬರ್ತದೆ. ದೇವರು ಪ್ರಾಯದ ಸಿಂಹವನ್ನು ಬರಮಾಡುತ್ತಾನೆ. ಅವನು ದಾರಿ ಮಗ್ಗದಲ್ಲಿ ಹೋಗುವಾಗ ಸಿಂಹವು ಬಂದು ಅವನನ್ನು ಸೀಳು ಹಾಕಲ್ಪಡ್ತದೆ. ಅವನನ್ನು ತಿನ್ನುವುದಿಲ್ಲ, ಏನಿಲ್ಲ, ಅವನಲ್ಲಿ ಸಾಯಲ್ಪಟ್ಟು ಬಿದ್ದಿರ್ತಾನೆ. ಆ ಸಿಂಹವು ಅಲ್ಲೇ ನಿಲ್ಲುತ್ತದೆ, ಅವನ ಕತ್ತೆಯು ನಿಲ್ಲಲ್ಪಡ್ತದೆ. ಸಿಂಹ ಕತ್ತೆಗೂ ತಿನ್ನುವುದಿಲ್ಲ, ಆ ಪ್ರಾಫಿಟಿಗೂ ತಿನ್ನುವುದಿಲ್ಲ. ದೇವರ ವಿಧೇಯತೆ, ಆ ವಿಧೇಯತೆ ಮಾಡಿದಾಗ ಸಿಂಹವು ಏನು ಆದೇಶ ಕೇಳಿತು, ನೀನು ಅವನನ್ನು ಶವದ ಹತ್ರನೇ ನಿಲ್ಲಬೇಕು, ಅವನ ಕತ್ತೆಗೂ ಹಾನಿ ಮಾಡಬಾರ್ದು, ಹೋಗಬರೋರಿಗೆ ಹಾನಿ ಮಾಡಬಾರ್ದು. ಅವನು ನನ್ನ ಮಾತು ಮೀರಿದಾನೆ, ಅವನು ಆ ವಿಧೇಯತೆ ಆಗಿದ್ದಾನೆ, ಅವನಿಗೆ ಮಾತ್ರ ಶಿಕ್ಷೆ ಆಗ್ಬೇಕಂತ ಹೇಳಿ ದೇವರು ಆಜ್ಞಾಪಿಸಿದಾಗ ಆ ಸಿಂಹವು ಬಂದು ಅಲ್ಲಿ ನಿಲ್ಲಲ್ಪಟ್ಟಿತ್ತು. ಆ ಸಿಂಹವು ಕಾಡಿದ ಕಾರ್ಯ ಸತ್ಯವಾಗಿ ದೇವರ ಮಾತನ್ನು ಲಾಲಿಸಿತು. ಇವತ್ತು ಪ್ರಾಣಿ ಪಕ್ಷಿಗಳಲ್ಲಿ ದೇವರ ಮಹಿಮೆ ಇದೆ, ಅವರು ದೇವರ ಆಜ್ಞೆಯನ್ನು ಮೀರುವುದಿಲ್ಲ. ನಾವು ತಿಳುವಳಿಕೆ ಉಳ್ಳವರು ದಿನನಿತ್ಯ ಪಾಪಗಳು ಮಾಡ್ತೇವೆ, ದ್ರೋಹಗಳು ಮಾಡ್ತೇವೆ, ಮೋಸಗಳು ಮಾಡ್ತೇವೆ, ಎಷ್ಟೆಲ್ಲ ವಂಚಗಳು ಹಾಕುತ್ತೇವೆ. ಇನ್ನೊಂದು ಆಸ್ತಿ ಕಡಿದಾಗಿ, ಇನ್ನೊಬ್ಬರನ್ನು ಬೇಯುವುದಕ್ಕಾಗಿ, ಇನ್ನೊಬ್ಬರು ಮೋಸ ಮಾಡುವುದಕ್ಕಾಗಲಿ, ಇನ್ನೊಬ್ಬರಿಗೆ ತಿರಸ್ಕಾರ ಮಾಡುವುದಾಗಲಿ, ಇನ್ನೊಬ್ಬರಿಗೆ ಅವಮಾನ ಮಾಡುವುದರಾಗಲಿ, ನಾನು ಹೆಮ್ಮೆದ ಕಣ್ಣು ಕಟ್ಕೊಂಡು ಓಡಾಡ್ತೀನಿ ಅಂತ ಹೇಳಿ ಜನವೆಲ್ಲ ಹೆಮ್ಮೆದ ಕಣ್ಣು ತಕೊಂಡು ಓಡಾಡ್ತಾ ಇದ್ದಾರೆ. ಯಾರು 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 ತನ್ನ ಮನಸ್ಸನ್ನು ಶಿಸ್ತವಾಗಿ ಯೇಸುವಿನ ಕಡೆ ತಿರುಗಿಸ್ತಾ ಇಲ್ಲ. ಆತನು ನಮೃತ್ಯವುಳ್ಳ ದೇವರು, ಆತನ ಸದಾಮಲ ಸ್ವಾಮಿಯಾದ ಯೇಸು, ಅಂತ ದೇವರನ್ನು ಮರೆತು ಏನ್ ಮಾಡ್ತಾ ಇದ್ರಿ? ಈ ಪ್ರಾಫಿಟಿನಂತೆ ಯಾರದೋ ಮಾತು, ಅದು ಯಾರದು ಯಾನಿಲ್ಲ, ಸೈತಾನನ ಮಾತು. ಸೈತಾನನಲ್ಲಿ ನೀವು ನಿಲುವಳಂತಾಗಿರಿ. ಸೈತಾನ ನಿಮ್ಮನ್ನು ಏನ್
ಮಾಡ್ತಾ ಇದೆ, ಕಟ್ ಹಾಕುವಂತದಾಗಿದೆ. ಆವಾಗ ಆ ಊರಿಂದ ಜನರು ಹೋಗುತ್ತಾರೆ, ಬರುವಾಗ ನೋಡ್ತಾರೆ ಅಲ್ಲಿ ಒಬ್ಬನ ಶವ ಬಿದ್ದಿದೆ, ಸಿಂಹವು ಅವನನ್ನು ಹೊಡೆದಿದೆ. ಆದ್ರೆ ಸಿಂಹವು ತಿನ್ನುತ್ತಾ ಇಲ್ಲ, ಆ ಕತ್ತೆಯನ್ನು ಹಾನಿ ಮಾಡ್ತಾ ಇಲ್ಲ. ಆ ಸಿಂಹ ಶವದ ಹತ್ರ ನಿಂತಿದೆ. ಯಾತಕ್ಕಾಗಿ ನಿಂತಿದೆ? ದೇವರ ಯಾಜ್ಞೆ, ದೇವರ ಮಾತಿನ ಮೇಲೆ ನಿಂತಿದ ಸಿಂಹವು ಅದು ಎಷ್ಟು ಜರುಗಲಿಲ್ಲ. ಎಲ್ಲಿವರೆಗೆ ದೇವರ ಆದೇಶ ಬರುವುದಿಲ್ಲ ಅಲ್ಲಿವರೆಗೆ ಅಲ್ಲೇ ನಿಲ್ಲುವಂತದಾಗಿದೆ. ಅವಾಗ ಪ್ರಾಫಿಟ್ ಏನ್ ಮಾಡ್ತಾನೆ? ದೇವರು ಮಾತಾಡಲ್ಪಡ್ತಾರ. ನೋಡಿ, ಈ ಕಾರ್ಯಕ್ಕಾಗಿ ಇವನು ಆ ನಂಬಿಗಸ್ತನಾಗಿದ್ದರಿಂದ ನಿನ್ನನ್ನು ಈ ಕಾರ್ಯ ಮಾಡಿಸಿದಂದಾಗ ದೇವರ ದಾಸನಾದ ಹೋಗಿ ಏನ್ ಮಾಡ್ತಾನ? ಹಳೆ ಪ್ರಾಫಿಟ್ ಏನ್ ಮಾಡ್ತಾನ? ಅವನಿಗೆ ಕರ್ಕೊಂಡು ಹೋಗಿ ಅವನ ಶವವನ್ನು ತಗೊಂಡು ಒಯ್ದು ಮಣ್ಣು ಮಾಡಲ್ಪಡ್ತಾರೆ. ಮಾಡಿದಾಗ ಆ ಹಳೆ ಮುದುಕನ ಏನಂತ ಪ್ರಾಫಿಟ್, ಓಲ್ಡ್ ಏಜ್ ಪ್ರಾಫಿಟ್ ಏನ್ ಹೇಳಲ್ಪಡ್ತಾನ ತನ್ನ ಮಕ್ಕಳಿಗೆ, ನಾನು ಮರಣ ಹೊಂದಿದಾಗ ಇವನ ಒಂದು ಶವದಲ್ಲೇ ನನ್ನ ಶವ ಇಡಬೇಕು, ಇವನ ಎಲುಬುಗಳಲ್ಲೇ ನನ್ನ ಎಲುಬುಗಳು ಇಡಬೇಕಂತೇಳಿ ದೇವರ ಅವನನ್ನು ಮಾತಾಡ್ತಾನೆ. ಅದೇ ರೀತಿಯಾಗಿ ಮಾಡ್ತಾನೆ. ನಾವು 22ನೇ ವಚನ ನೋಡ್ತೇವೆ. ಅಮ್ಮರು 22ನೇ ವಚನ ತೆಗಿರಿ. ಅಲ್ಲಿ 22 ನೋಡಿ, ಸಂಧಿ 22 ಅಲ್ಲೇ ಇರ್ತದೆ ನೋಡ್ರಿ. ಅದರೊಳಗೆ ವಚನ ಅನ್ನಪಾನಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಹಿಂತಿರುಗಿ ಬಂದದರಿಂದ ನಿನ್ನ ಶವವನ್ನು ನಿನ್ನ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸೇರುವುದಿಲ್ಲವೆಂದು ಯೆಹೋವನು ಹೇಳುತ್ತಾನೆ. ಯಾವಾಗ ದೇವರಿಗೆ ಆ ವಿದ್ಯತೆ ಆದಾಗ ನಿನ್ನ ಶವ ಏನದ? ನಿನ್ನ ಬಂಧು ಮಿತ್ರ ನಿನ್ನ ಬಳಗದಲ್ಲಿ ಸೇರುವುದಿಲ್ಲ ಅಂತ ಹೇಳಿದ ದೇವರು. ಮುಗಿದೋಯ್ತು. ನಾವು ಅದೇ ವಾಕ್ಯ ದೇವರು ಮುಂದೆ ಏನು ಹೇಳಲ್ಪಟ್ಟಿದೆ ಹೊಸ ಒಡಂಬಡಿಕೆ ಲೋಕನ ಬರೆದ ಸುವಾರ್ತೆ 16ನೇ ಸಂಧಿ 10ನೇ ವಚನದಲ್ಲಿ ನೋಡಿರಿ, ಎಷ್ಟು ಅದ್ಭುತವಾದ ಮಾತಾಡಿದ ದೇವರು. ಸಿಕ್ಕಿದ್ರಮ್ಮರೇ? ಲೋಕ 16ನೇ ಸಂಧಿ 10ನೇ ವಚನ. ಸ್ವಲ್ಪ 10ನೇ ಸಂಧಿ. ಸ್ವಲ್ಪ ವಾದದರಲ್ಲಿ ನಂಬಿಗಸ್ತನಾಗು, ಬಹಳವಾದವನು ನಂಬಿಗಸ್ತನಾಗುವನು, ಸ್ವಲ್ಪ ವಾದದಲ್ಲಿ ಅನ್ಯಾಯಗಾರನಾಗುವನು, ಬಹಳವಾದರಿಂದಲೂ ಅನ್ಯಾಯಗಾರನಾಗುವನು. ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀನು ನಂಬಿಗಸ್ತ. ಆಮೇಲೆ ನೋಡಿ ಏನದ? ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗಿರುವವನು. ಯಾರು? ನಾವು. ಇವತ್ತು ದೇವರಲ್ಲಿ ಸ್ವಲ್ಪ ನಂಬಿಗಸ್ತ ತೋರಿಸಿದೆಲ್ಲ, ಬಹಳವಾಗಿ ನಂಬಿಗಸ್ತನಾಗತಿ. ಅದೇ ಇಲ್ಲೇನದ? ಇನ್ನೊಂದು ಹೋದ್ರಿ ಕೆಳಗ, ಸ್ವಲ್ಪದರಲ್ಲಿ ಅನ್ಯಗಾರರಾದವರನ್ನು ಬಹಳದಲ್ಲಿ ಅನ್ಯಾಯ. ನೋಡ್ರಿ, ಇವತ್ತು ನೀವು ಹೇಳ್ತಿರ್ಬೇಕು, ಚಿಕ್ಕ ಚಿಕ್ಕ ಪಾಪಗಳು ಮಾಡ್ತೇನೆ ನಾನು, ಇದರಿಂದ ನನಗೆ ಯಾರು? ಅದೇ ದೊಡ್ಡದಾಗಿ ಮೆರೆಯಲ್ಪಡ್ತದೆ. ಇವನು ಊಟ ಮಾಡಕ್ ಹೋಗ್ಬೇಡ ದೇವರು ಹೇಳಿದೆ. ಎದಕ್ಕೆ? ಊಟ ಒಂದು ಹೊತ್ತು ಫಾಸ್ಟಿಂಗ್ ಮಾಡಿದ್ರೆ ಅವನು ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮದಲ್ಲಿ ನಡೀತಿದ್ದ, ಪವಿತ್ರ ಆತ್ಮದಲ್ಲಿ ಬೆಳೀತಿದ್ದ. ಆದರೆ ದುರಾತ್ಮನ ಆಲೋಚನೆಗಳು ಯೇಸುವನ್ನು ಕೇಳೇ ಇಲ್ಲ ಮನುಷ್ಯ. ಏನ್ ಮಾಡ್ದ? ಹೋದ ಊಟಕ್ಕೆ ಅವನ ಸರಿ ಊಟ ಮಾಡಿ ಬಂದ, ಮರಣ ಹೊಂದದ. ಆದರೆ ಸ್ವಲ್ಪದಲ್ಲಿ ನಂಬಿಕೆ ಆಯ್ತಿದಲ್ಲ, ನೋ ಪ್ರಾಫಿಟ್, ಐ ವಿಲ್ ನಾಟ್ ಕಮ್ ವಿತ್, ನಾನು ನಿನ್ ಜೊತೆ ಬರಲ್ಲ. ಐ ಕಮಾಂಡೆಡ್, ನನಗೆ ಕಮಾಂಡ್ ಬಂದಿದೆ. ಯೇಸು ನನಗೆ ವಾಕ್ಯ ಕೊಟ್ಟಿದ್ದಾನೆ, ಬಂದ ದಾರಿಗೆ ನಾನು ಮತ್ತೆ ಸಮಾರ್ಯಕ್ಕೆ ತಿರುಗಿ ಹೋಗುತ್ತೇನೆ. ನಿನ್ನದು ಉಪಚಾರ ನನಗೆ ಬೇಕಾಗಿಲ್ಲ, ನಾನು ಮತ್ತೆ ಬಂದಾಗ ನಿನ್ನಲ್ಲಿ ಉಪಚಾರ ಮಾಡಿಸ್ತೆ ಅಂದಾಗ ಅವನು ಸ್ವಲ್ಪದಲ್ಲಿ ಹೆಚ್ಚಾಗಿ ಮಹಿಮೆ ಪಡ್ತಾ ಇದ್ದಿದ್ದ. ಆದ್ರೆ ಅವನು ಏನಾಗನಲ್ಲಿ? ಅನ್ಯಾಯಗಾರನಾದ ಲಿಸ್ಟಿನಲ್ಲಿ ಹೋದ. ಅಷ್ಟು ಪ್ರಾಫಿಟ್. ಇವತ್ತು ಎಷ್ಟು ಜನರು ಪ್ರಾಫಿಟ್ಗಳಿದ್ದೇವೆ. ನಾವು ಬುಧವಾರ ದಿವಸದ ವಾಕ್ಯದಲ್ಲಿ ನೋಡ್ತೇವೆ, ಆ ಹೆಣ್ಮಗಳು ಸಾಲದಲ್ಲಿದ್ದಾಗ ಆ 2 ಮಕ್ಕಳನ್ನು ದಾಸತ್ವವಾಗಿ ಮಾಡ್ತಾನ. ಆತನು ಪ್ರಾಫಿಟ್ಗಳ ಮಂಡಳಿಯಲ್ಲಿ ಇದ್ದವನು. ನೋಡಿರಿ, ಆತನು ಸಹಿತನ ಕಾಣಿಸಿದ. ಆದರೆ ಎಲಿಷನ ಮೂಲಕ ಮನೆಗೆ ರಕ್ಷಣೆ ಆಯಿತು. ನೀವು ಒಂದು ಹೆಜ್ಜೆ ಇಟ್ಟಿದಾಗ, ಸ್ವಲ್ಪದಲ್ಲಿ ದೇವರಲ್ಲಿ ಮುಂದೆ ಬಂದಾಗ ದೇವರು ನಿಮ್ಮ ನಡೆಸಲ್ಪಡ್ತಾನ. ನಾವು ಇದೇ ವಾಕ್ಯಕ್ಕೆ ಇನ್ನ ಬಹಳವಾಗಿ ನೋಡೋಣ. ರೋಮಪುರ ನೋಡ್ರಿ ಮುಂದೆ. ಹಂಗೆ ರೋಮಪುರ ಬರೆದ ಪತ್ರಿಕೆ 5ನೇ ಸಂಧಿ 12ನೇ ವಚನ ಓದ್ರಿ. ಎಷ್ಟು ಉತ್ತಮವಾಗಿ ದೇವರು ಮಾತಾಡಲ್ಪಟ್ಟಿದ್ದಾನೆ. 5ನೇ ಸಂಧಿ 12ನೇ ವಚನ ಅಮ್ಮೋರೆ ಓದ್ರಿ. ಈ ವಿಷಯದಲ್ಲಿ ಹೇಗಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು
ಸೇರಿದವು. ಲೋಕದೊಳಗೆ ಸೇರಿತು. ನೋಡಿ, ಇಲ್ಲಿ ಪ್ರಾಫಿಟ್ ಇದ್ದೀನು ಏನ್ ಪಾಪ ಮಾಡ್ದ? ದೇವರ ವಾಕ್ಯಕ್ಕೆ ಅವಿಧೇಯತೆ ಮಾಡ್ದ. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ದೇವರಿಗೆ ಅವಿಧೇಯತೆ. ಯಾವ್ದಾದ್ರು ರೋಗ ಬಂತ, ಯಾವ್ದಾದ್ರು ಸಮಸ್ಯೆ ಬಂತ, ಮೊದಲ ಪಾಪಿ ಜನಗಳಿಗೆ ಸಾವು ಬರುವಂತದ್ದಾಗಿದೆ. ಯಾಕಂದ್ರೆ ದೇವರಿಗೆ ಹೇಸಿಗೆ ಬರುವಂತ ಕೆಲಸ ಮಾಡ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದ್ದಾನೆ ದೇವರು. ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದಲೇ ಮರಣವು ಲೋಕದೊಳಗೆ ಸೇರಿದವು. ನೋಡ್ರಿ, ಒಬ್ಬ ಮನುಷ್ಯನಿಂದ ಅವನಿಗೆ ಪಾಪ ಬಂತು, ಆ ಪಾಪದಿಂದನೇ ಏನ್ ಬಂತು? ಮರಣ ಬಂತು. ಇವತ್ತು ನನಗೆ ರೋಗ ಬಂದದ, ಇವತ್ತು ಸಾಲ ಬಂದದ, ಇವತ್ತು ಚಿಂತೆ ಬಾಧೆಗಳು ಬಂದವ, ಡಿಪ್ರೆಷನ್ ಬಂದದ. ಇದೆಲ್ಲ ಬಂದಿದ್ದು ಏನ್ ಕಾರಣ? ಪಾಪದಿಂದ. ನೀ ಮಾಡಿದ ಪಾಪದಿಂದ ನೀನು ಮರಣಕ್ಕೆ ಹೋಗ್ತಾ ಇದ್ದಿ. ಯಾವುದು? ದುಷ್ಟಾತ್ಮ ಯೇಸುವಿನ ಆಜ್ಞೆಯನ್ನು ಮೀರಿ ನೋಡು ಹೋಗಿದ ಮನುಷ್ಯನು ಆ ಪ್ರಾಫಿಟ್ ಊಟ ಮಾಡಿ ಪಾಪದಲ್ಲಿ ಬಿದ್ದು ಸತ್ತು ಹೋದ. ಇವತ್ತು ನಿಮಗೂ ಅದೇ ಗತಿ ಆಗುತ್ತಾ ಇದೆ. ಮುಂದೆ ಹೋದ್ರಿ ನಾನು ಸ್ವಲ್ಪ ಎಲ್ಲರೂ ಪಾಪ ಮಾಡಿದರಿಂದ ಮರಣವು ಹೀಗೆ ಎಲ್ಲದರ ಮೇಲೆ ವಾಪಿಸಿತ್ತು. ನೋಡ್ರಿ ಏನದ? ಎಲ್ಲದರ ಮೇಲೆ. ನೀ ಎಂಥದೇ ಕಾರ್ಯ ಮಾಡು, ನೀ ಎಷ್ಟೇ ಶ್ರೀಮಂತವಾಗಿರು, ಎಷ್ಟೇ ಬಡವನಾಗಿರು, ಎಲ್ಲರ ಮೇಲೆ ಏನಾಯ್ತು? ಮರಣ ವಾಪಿಸಿತು. ಈ ಮರಣದಿಂದ ಹೊರ ಬರಬೇಕಾದ್ರೆ ಯಾರು ಬೇಕು ನಿನಗೆ? ಸರ್ವಶಕ್ತನಾದ ಯೇಸು ಬೇಕು. ಆತನ ಮಾತು ಬೇಕು, ಆತನ ಆಲೋಚನೆಗಳು ಬೇಕು, ಆತನ ಕಾರ್ಯದಲ್ಲಿ ನಿನ್ನ ಕೈ ಹಾಕಿ ನಡಿಬೇಕು. ನಿನ್ನ ಬಿಡುಗಡೆ ಹೊಂದುತ್ತಿ, ಪಾಪ ಕ್ಷಮೆಪಣೆ ಮಾಡ್ತಾನ, ನಿನ್ನ ಪಿತೃಗಳ ಶಾಪಗಳು ಏನ್ ಮಾಡ್ತಾನ? ಬಿಡುಗಡೆ ಮಾಡ್ತಾನ. ನಿನ್ನ ಹೊಸ ಜೀವನ, ಹೊಸ ಉಡುಪು, ಹೊಸ ರೂಪ ಕೊಡುವಂತ ದೇವರಾಗಿದ್ದಾನೆ. ಹೊಸ ಜನ್ಮವನ್ನು ನೋಡುವಂತ ನನ್ನಿನ್ಯಾಗಿದೆ. ನಾವು ಇನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 25ರಲ್ಲಿ ನೋಡ್ರಿ, ದೇವರು ಎಷ್ಟು ಅದ್ಭುತವಾಗಿ ಬರೆಯಲ್ಪಟ್ಟಿದ್ದಾನೆ. ಈ ವಾಕ್ಯದ ಭಾಗ್ಯ ಗೊತ್ತು. ನಮ್ಮ ಹೃದಯಗಳು ಯೇಸುವಿನ ಕಡೆ ನಾವು ತಿರುಗಿಸ್ಕೊಳ್ಬೇಕು. ಎಲ್ಲಿವರೆಗೆ ನಾವು ಯೇಸುವಿನ ವಿಧೇಯತೆ, ನಾವು ಆತನ ಮಾತಿನಲ್ಲಿ ಕರೆ ಮಾಡಿದಾಗ 25ನೇ ಸಂಧಿ 21, 22, 23 ಓದ್ರಿ ಅಮ್ಮರೇ. ಮತ್ತಾಯ 25ನೇ ಸಂಧಿ 21ನೇ ವಚನ ಓದ್ರಿ. 21ನೇ ವಚನ ಓದ್ರಿ. ಅವನ ದಣಿಯು ಒಳ್ಳೆ ಆಳು. ನೋಡ್ರಿ, ಯಾರು ಏನ್ ಮಾಡ್ತಾನ? ಒಬ್ಬ ಯಜಮಾನ ಒಬ್ಬ ಹೋಗ್ಲತ್ತಾಗ ಒಬ್ಬನಿಗೆ 10 ರೂಪಾಯಿ, ಒಬ್ಬನಿಗೆ 10 ರೂಪಾಯಿ, ಒಬ್ಬನಿಗೆ 5 ರೂಪಾಯಿ ಕೊಟ್ಟು ಹೋಗಲ್ಪಡ್ತಾನ. ಈ ಸಾಮ್ಯ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದಾಗಿದೆ. ಇಲ್ಲಿ ನಂಬಿಗಸ್ತನಾದ ಯಾವನ ಅಂತ ನೋಡಿರಿ. ಓದ್ರಮ್ಮ ಪೂರ 23 ತನ ಓದ್ರಿ. ನಂಬಿಗಸ್ತನಾದ ಒಳ್ಳೆ ಆಳು. ನೀನು ಸ್ವಲ್ಪ ಕೆಲಸದಲ್ಲಿಯೇ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ಇಡುತ್ತೇನೆ. ನಿಂದರ್ರಿ. ಏನಂದ ದೇವರು? ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದೆ, ಆಮೇಲೆ ದೊಡ್ಡ ಕೆಲಸ. ಲೂಕನು ಬರೆದ ಸುವಾರ್ತೆಯಲ್ಲಿ ಏನಿತ್ತು? ಸ್ವಲ್ಪದಲ್ಲಿ ನಂಬಿಕೆ ಆದರೆ ನೀನು ಬಹಳದಲ್ಲಿ ನಂಬಿಗಸ್ತನಾಗುತ್ತಿ. ಎಲ್ಲಿ? ದೇವರ ರಾಜ್ಯದಲ್ಲಿ. ಇವನು ಏನ್ ಮಾಡ್ದ? ಅವನು ಕೊಟ್ಟಿದ್ದ ದಣಿ ಆಳು ಆ ದುಡ್ಡನ್ನು ಏನ್ ಮಾಡ್ದ? ಸಾಹುಕಾರಿಗೆ ಕೊಟ್ಟು ಬಡ್ಡಿ ತಗೊಂಡದಕ್ಕೆ ಹೆಚ್ಚಾಗಿ ಮಾಡಿ ಮತ್ತೆ ಯಜಮಾನಿಗೆ ತಂದು ಕೊಡ್ತಾನೆ. ಹಂಗ ದೇವರ ರಾಜ್ಯದಲ್ಲಿ ನಡೆದಾಗ ದುರಾತ್ಮನ ಕಾರ್ಯ. ಇವತ್ತು ಈ ಚರ್ಚಲ್ಲಿ ಒಂದು ಜನಕ್ಕೆ ನೀ ತಂದಿ ಅಂದ್ರೆ ನೀನು ದೇವರಲ್ಲಿ ನಂಬಿಗಸ್ತನಾಗ್ತಿ. ಅಲ್ಲಿಂದ ನಿನಗೆ ಏನಾಯ್ತಿ? ಬಹಳವಾಗಿ ಸಮೃದ್ಧಿ ಕೊಡಲ್ಪಡ್ತದ. ಎರಡನೇದಾಗಿ ಓದ್ರಿ ಅಮ್ಮರೆ ಮುಂದೆ. ಮತ್ತೆ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ನೋಡಿ, ಯಾರು ಈ ದಣಿ? ಯಾರು? ಪರಲೋಕ ರಾಜ್ಯದ ಯೇಸು ಕ್ರಿಸ್ತನಲ್ಲಿ ಸೇರುವಂಥದ್ದು ಮಾತಾಡಲ್ಪಡ್ತಾ ಇದೆ. ಯಾರು ಸೇರಲ್ಪಡ್ತಾರೆ? ಸ್ವಲ್ಪದಲ್ಲಿ ನಂಬಿಕೆ. ನೀವು ದೇವರಿಗೆ ನಮ್ಮ ಹೃದಯ ಕೊಟ್ಟು, ದೇವರಿಗೆ ಆಲೋಚನೆಗಳು ಕೊಟ್ಟು, ದೇವರ ಮೇಲೆ ನಡೆದಾಗ ಮಾತ್ರ ಈ ಕಾರ್ಯಗಳು ನಡೀತಾವ. ಹೋದ್ರೆ ಮರೆ ಮುಂದೆ 2 ತಲಾಂತು ಹೊಂದಿದ ಮುಂದೆ ಬಂದು ಸ್ವಾಮಿ 2 ತಲಾಂತು ನನಗೆ ಒಪ್ಪಿಸ್ತೀಯಲ್ಲ, ಇಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ. ನೋಡು, ಅವನು ಎರಡನೇ ಏನ್ ಮಾಡ? ಅವನಿಗೆ 2 ತಲಾಂತು ಕೊಟ್ಟಿದ್ದ. ಅವನು 2 ಗಳಿಸಿ ಆತನು ಕೊಟ್ಟು ಅವನು ದೇವರ ರಾಜ್ಯಕ್ಕೆ ಸೇರಿದ. ಹೋದ್ರಮ್ಮ ಮತ್ ಮುಂದೆ. ದಣಿಯು ಅವನಿಗೆ ಬಲ ನಂಬಿಕಸ್ತನಾದ ಒಳ್ಳೆ ಆಳು. ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಆಮೆನ್. ಮತ್ತೆ ಹೋದ್ರಿ. ನಿನ್ನ ದಣಿಯು ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ಮುಂದೆ ಹೋದ್ರಿ. ಮತ್ತೆ ಒಂದೇ ತಲಾಂತು. ನೋಡ್ರಿ, ಸಹ ಮುಂದೆ ಬಂದು ನೀನು ಕಟ್ಟಿನ ಮನುಷ್ಯನು, ನೀನು ಬಿತ್ತದರಲ್ಲಿ ಕೊಯ್ಯುವನು, ನೀನು ತೂರಿದಲ್ಲೇ ರಾಶಿ ಮಾಡಿ ಕೊಡುವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತುಗಳನ್ನು ಭೂಮಿಯಲ್ಲಿಯೇ ಬಚ್ಚಿಟ್ಟು ಬಿಟ್ಟೇನೆ. ನೋಡವ ಏನ್ ಮಾಡ್ದ? 3ನೇದವ ಅವನ ಅಂಜಿ ದಣಿಗೆ ಏನ್ ಮಾಡ್ದ?
ಆ ದುಡ್ಡು ಏನ್ ಮಾಡ ಒಯ್ದು ನೆಲದಲ್ಲಿ ಅಗದಿ ಇಟ್ಟು ದನಿ ಬಂದಾಗ ಹಿಂದಕ್ಕೆ ಕೊಡ್ತಾನ. ಅದಕ್ಕಾಗಿ ಅಂಜಿಕೆ, ದೇವರ ಬಳಿ ಭಯ ಭಕ್ತಿ ಇಲ್ಲ. ಅಂಜಿಕೆ ಇದ್ದವರು ರಾಜ್ಯಕ್ಕೆ ಸೇರುವುದಿಲ್ಲ. ದೇವರು ಎಲ್ಲರನ್ನು ಬಳ ಬರೆಸುವಂತನಾಗಿದ್ದಾನೆ. ಆತನು ತನ್ನ ಬಾಹಗಳನ್ನು ಓಪನ್ ಮಾಡಿ ಎಲ್ಲರನ್ನು ಕರೆಯುವಂತನಾಗಿದ್ದಾನೆ. ಭಯದಿಂದ ದೂರ ಹೋಗ್ತೀರಿ. ದುಷ್ಟಾತ್ಮನು ಕಟ್ಟಾಕಿದ ಭಯವೇ ನಿನಗೆ ಅದು ಮೇಲಾಗ್ತದ. ನೋಡ್ರಿ, ಇಲ್ಲಿ ಆ ಮನುಷ್ಯನು ಆ ಯಾವ ರೀತಿಯಾಗಿ ಕಾರ್ಯ ಮಾಡಿದೆಂಬುದನ್ನು ನೋಡ್ತೇವೆ. ಇವೆಲ್ಲ ಕಾರ್ಯಗಳು ಒಂದೊಂದಾಗಿ ನೋಡಿದಾಗ ನಮ್ಮ ಕಾರ್ಯ ಮಾಡ್ತೇವೆ. ಯಾವ ರೀತಿಯಾಗಿ ಯೇಸುವನ್ನು ನಾವು ಅಂಗೀಕರಿಸಬೇಕು. ನಾವು ಸ್ವಲ್ಪದಲ್ಲಿ ನಂಬಿಕೆ ತೋರಿಸಿದ್ರೆ ಏನಾಗ್ತದ, ಬಹಳದಲ್ಲಿ ನಮಗೆ ಫಲ ಸಿಗ್ತದ. ಸ್ವಲ್ಪದಲ್ಲಿ ಪಾಪ ಮಾಡಿದರೆ ಮರಣ ಹೋಗುತ್ತೇವೆ ಅಂತೇಳಿ ಲೋಕನು ಬರೆದ ಸುವಾರ್ತೆ ನೋಡಿದೆವು. ಮತ್ತಾಯದ ನೋಡಿದೆವು, ರೋಮ ಪೂರ 5:12 ನೋಡಿದೆವು. ಎಷ್ಟು ದೇವರು ಮಾತಾಡ್ತಾ ಇದ್ದಾನೆ, ಯಾತಕ್ಕಾಗಿ ಮಾತಾಡ್ತಾ ಇದ್ದಾನೆ. ನಾವು ಏನಾಗಬೇಕು, ದೇವರ ಮಾತಿಗೆ ಒಬೆ ಆಗಬೇಕು. ಆತನ ಮಾತಿನಲ್ಲಿ ಒಬೆ ಆಗಬೇಕು. ಡಿಸ್ಒಬೆ ಆಗಬೇಡದು. ಡಿಸ್ಒಬೆ ಆಗಿದ್ದಾಗ ನಾವು ಏನ್ ಮಾಡ್ತೇವೆ, ಮರಣಕ್ಕೆ ಕಾರಣ ಆಗುತ್ತೇವೆ, ನರಕದ ಬಾಧೆಗೆ ಹೋಗುತ್ತೇವೆ. ನೀನು ನರಕಕ್ಕೆ ಹೋಗ್ತೀಯ, ನಿನ್ನ ಮನೆಯಲ್ಲಿದ್ದವರಿಗೆ ಸಂಕಟಗಳು ಬರ್ತವೆ. ಅವರು ದಿನನಿತ್ಯ ಇವನು ದೇವರ ಮಗನ ಆಗಿದ್ದರೂ ಇವನಿಗೆ ಕಷ್ಟ ಬಂದಿದ್ದಾವ ಅಂತ ಹೇಳಿ ದುರಾತ್ಮನವರ ಮನೆ ಮೇಲೆ ಕಟ್ಟು ಹಾಕುತ್ತದೆ. ಆದರೆ ದೇವರ ಯಾಜ್ಞೆ ಮೀರಿದಾನೆ, ದೇವರ ಆವಿದ್ಯತೆ ಮಾಡಿದಾನೆ, ದೇವರ ವಾಕ್ಯಕ್ಕೆ ಅವನು ಏನ್ ಮಾಡಿದಾನೆ, ಪ್ರೀತಿಸಿಲ್ಲ. ದೇವರ ಮಾತಿಗೆ ಆ ವಿಧೇಯತೆನೇ ಪಡ್ತಾ ಇದ್ದನು. ಆ ವಿಧೇಯತೆಯಲ್ಲಿ ಬಿದ್ದಾಗ ಇವೆಲ್ಲ ಸಮಸ್ಯೆಗಳು ಬರ್ತಾವ. ಏನ್ ಮಾಡ್ತೀರಿ ಪ್ರಿಯರೇ, ದೇವರ ಬಾಗಿಲು ಹಿಡಿಬೇಕಾದ್ರೆ ಆತನ ದ್ವಾರದಲ್ಲಿ ಬಂದಿರಬೇಕು. ಆತನೇ ದ್ವಾರ ಆಗಿದ್ದಾನೆ. ಆತನೇ ಆ ಕುರಿಗಳನ್ನು ಏನ್ ಮಾಡ್ತಾನ, ತನ್ನ ಹಟ್ಟಿ ಒಳಗೆ ಹೋಗುವುದಕ್ಕೆ ಅವಕಾಶ ಕೊಡ್ತಾನೆ. ಆ ಕುರಿಯೇ ನಾವಾಗಿದ್ದೇವೆ. ನಮ್ಮ ಕುರುಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಯಾರಿಗಾಗಿ ಕಾಯಬೇಕು, ತಂದೆಯಾದ ಯೇಸು ಕ್ರಿಸ್ತನು ಯಾವಾಗ ನನ್ನ ದ್ವಾರ ತೆರಿತಿ, ಯಾವ ರೀತಿಯಾಗಿ ದ್ವಾರ ತೆರಿತದ, ಆರಾಧನೆ ಮೂಲಕ, ಪ್ರಾರ್ಥನೆ ಮೂಲಕ, ವಿಜ್ಞಾಪನೆ ಮೂಲಕ, ಕೃತಜ್ಞತೆ ಮೂಲಕ ದ್ವಾರಗಳು ತೆರೆಯಲ್ಪಡ್ತದೆ. ಆ ದ್ವಾರದಲ್ಲಿ ಪ್ರವೇಶಿಸಿದಾಗ ಯೇಸು ಹೇಳ್ತಾನೆ, ನನ್ನ ಮಗ, ನನ್ನ ಮಗಳು, ಇನ್ನು ಮೇಲೆ ನಿನಗೆ ಯಾವ ಕಷ್ಟವೂ ಬರುವುದಿಲ್ಲ ಅಂತ ಹೇಳ್ತಾನೆ. ಆದರೆ ನಾವೇನ್ ಮಾಡ್ತೇವೆ, ಸ್ವಲ್ಪದಲ್ಲಿ ಆ ನಂಬಿಕಸ್ಥರಾಗಿ ಮರಣಕ್ಕೆ ತುತ್ತಾಗ್ತೇವೆ, ಪಾಪದಲ್ಲಿ ಬಿದ್ದು ಪಾರಾಗುತ್ತೇವೆ. ಇನ್ನೇನು ನಮ್ಮ ಗತಿ, ನರಕದ ಗತಿ. ಮರಣ ಹೊಂದಿದ ಮೇಲೆ ಏನು, ನ್ಯಾಯ ತೀರ್ಪಲ್ಲಿ ಏನಾಗ್ತಿ, ಮೋಸ, ಸುಳ್ಳು, ಪಾಪಗಳಿಂದ ತುಂಬಿ 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 ಏನ್ ಮಾಡ್ತಿ, ನರಕದಲ್ಲಿ ಬಿಡುವಂತನಾಗಿದೆ. ನರಕದ ಬಾಧೆ ಹೋದಾಗ ಯೇಸುವಿನ ಆತ್ಮ ನೋಯುವಂತದಾಗಿದೆ. ನನ್ನ ಮಕ್ಕಳು ನಾನು ಎಷ್ಟೆಲ್ಲ ವಾಕ್ಯ ಹೇಳ್ತೇನೆ, ಎಷ್ಟೆಲ್ಲ ಅವರ ಮಧ್ಯದಲ್ಲಿ ವಾಸ ಮಾಡ್ತೇನೆ, ನನ್ನ ಮಾತಿಗೆ ಆ ವಿದ್ಯತೆ ಆಗಿಲ್ಲ, ಇವನು ನರಕಕ್ಕೆ ಹೋದಂತೆ ದೇವರ ಕಣ್ಣೀರು ಸುರಿಸುವಂತನಾಗಿದ್ದಾನೆ. ಯೇಸು ಕಣ್ಣೀರು ಸುರಿಸುತ್ತಾನೆ. ನೀವು ಏನ್ ಮಾಡ್ತೀರಿ, ನರಕದಲ್ಲಿ ನರಳಾಡ್ತೀರಿ. ಯೇಸು ಏನ್ ಮಾಡಕ್ ಬರಲ್ಲ. ನೀವು ಇಲ್ಲೇ ನಿಮ್ಮನ್ನು ತಿದ್ದುಕೊಳ್ಬೇಕು, ಯೇಸುವಿನ ಮಾರ್ಗದಲ್ಲಿ ನಡಿಬೇಕು, ಯೇಸುವಿನ ಕಾರ್ಯದಲ್ಲಿ ನೀವು ಬಲ ಪಡಿಬೇಕು, ಯೇಸುವಿನ ಶಕ್ತಿ, ಆತನ ಪ್ರಸನ್ನತೆ ನಿಮ್ಮಲ್ಲಿ ಎಳಿಬೇಕು. ತಂದೆಗೆ ಮರ್ಯಾದೆ ಕೊಡಬೇಕು, ಆತನ ವಾಕ್ಯಕ್ಕೆ ಮರ್ಯಾದೆ ಕೊಡಬೇಕು. ದಿನನಿತ್ಯ ಆತನ ವಾಕ್ಯವನ್ನು ಕೇಳಬೇಕು, ದಿನನಿತ್ಯ ಆತನ ಜೊತೆ ಮಾತಾಡಬೇಕು, ದಿನನಿತ್ಯ ಪ್ರಾರ್ಥನೆಯಲ್ಲಿ ನಿಮ್ಮ ವಿಜ್ಞಾಪನೆಗಳು ಹೇಳಬೇಕು. ಯೇಸುವೇ, ನನಗೆ ಇದು ಕಷ್ಟ ಅದ, ಇದರಿಂದ ನಾನು ಹೊರಗ್ತಾ ನಿನ್ನ ವಾಕ್ಯದ ಭಾಗ್ಯದಿಂದ ನಾನು ಕೇಳ್ತಾ ಇದ್ದೆ ಅಂದಾಗ ನಿಮ್ಮನ್ನು ಬಿಡುಗಡೆ ಕೊಡುವಂತ. ಥ್ಯಾಂಕ್ ಯು ಜೀಸಸ್. ನಿನಗೆ ಸ್ತೋತ್ರ ಏಸಪ್ಪ, ನಿನಗೆ ಸ್ತೋತ್ರ. ಈ ವಾಕ್ಯವು ಮಕ್ಕಳಿಗೆ ಹೃದಯದಲ್ಲಿ ಮುಟ್ಟಿಸಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ. ನಾವು ಬ್ಲೆಸ್ಸಿಂಗ್ ಪ್ರೇಯರ್ ಮಾಡಿ ನಮ್ಮ ಆರಾಧನೆ ಮುಕ್ತಾಯ ಮಾಡೋಣ.